ನಿನ್ನೆ ನಡೆದ RCB ಮತ್ತು GT ಮ್ಯಾಚ್ನಲ್ಲಿ ನಾನು GT ಮೇಲೆ ಬೆಟ್ ಮಾಡಿದ್ದೆ. ಅದು ಯಾವಾಗ ಅಂತೀರಾ, ಮ್ಯಾಚ್ ಶುರುವಾಗಿ ಹೆಚ್ಚು ಕಮ್ಮಿ 6-7 ಓವರ್ಸ್ ಆಗಿತ್ತು. ಅಷ್ಟರಲ್ಲಾಗಲೇ RCB ತನ್ನ ಪ್ರಮುಖ 4 ವಿಕೆಟ್ಸ್ಗಳನ್ನ ಕಳೆದುಕೊಂಡಿತ್ತು ಮತ್ತು ರನ್ ಕೂಡ ಕಮ್ಮಿ ಇತ್ತು. ನಮ್ಮ ಬೆಂಗಳೂರು ಪಿಚ್ನಲ್ಲಿ 200 ರನ್ಸ್ ಟಾರ್ಗೆಟ್ ಕೊಟ್ಟರೂ ಸೇಫ್ ಇರಲ್ಲ ಅನ್ನೋದು ಹಳೆ ಮ್ಯಾಚ್ಗಳನ್ನ ನೋಡಿರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ನಾನು 7 ಓವರ್ಸ್ ಮ್ಯಾಚ್ ನೋಡ್ಕೊಂಡು GT ಮೇಲೆ ಬೆಟ್ ಮಾಡಿದ್ದೆ. GT ವಿನ್ ಆಗಿದ್ದರಿಂದ ನನಗೆ ಇಂದು ಬೆಳಗ್ಗೆ ಅಮೌಂಟ್ ಇಮೇಲ್ ಮೂಲಕ ಬಂದಿದೆ. ಅದನ್ನೇ ಇವಾಗ ಕ್ಲೈಮ್ ಮಾಡ್ತಿದ್ದೀನಿ. ನೀವು ಕೂಡ 7 ಓವರ್ಸ್ ಮ್ಯಾಚ್ ನೋಡಿ. ಫಸ್ಟ್ ಬ್ಯಾಟಿಂಗ್ ಟೀಮ್ನ ವಿಕೆಟ್ಸ್ಗಳು ಬಿದ್ದೋಗಿ ಮ್ಯಾಚ್ ಒನ್ ಸೈಡೆಡ್ ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ಬೆಟ್ ಮಾಡೋದನ್ನು ಬಿಡಬೇಡಿ. ನೀವು ಆರಾಮಾಗಿ ವಿನ್ ಆಗೋ ಮೂಲಕ ದುಡ್ಡು ಗೆಲ್ಬೋದು. IPL ಬೆಟ್ಟಿಂಗ್ ಆಡಿ ವಿನ್ ಆಗಿರೋ ಅಮೌಂಟ್ ಇಮೇಲ್ ಮೂಲಕ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ನೀವು ಇಮೇಲ್ ಅಂತ ಶೋ ಆಗ್ತಿರೋದನ್ನು. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. You got 264 rupees in the match between Royal Challengers Bengaluru and Gujarat Titans on 7:30 PM April 2. Gujarat Titans won the match. ಇವಾಗ ಕಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕಲೆಕ್ಟ್ ಆಗಿದೆ. ಇವಾಗ ಅಮೌಂಟ್ ವ್ಯಾಲೆಟ್ಗೆ ಆ್ಯಡ್ ಆಗಿದೆ. ಈ ಅಪ್ಲಿಕೇಶನ್ನಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಕೊನೆಯಲ್ಲಿ ನಿಮಗೆ IPL ಐಕಾನ್ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇವತ್ತಿನ ಮ್ಯಾಚ್ KKR ಮತ್ತು SRH ನಡುವೆ KKRನ ಹೋಮ್ ಗ್ರೌಂಡ್ನಲ್ಲಿ ನಡೆಯುತ್ತೆ. ಈ ಮ್ಯಾಚ್ನಲ್ಲಿ ಯಾವ ಟೀಮ್ ಮೇಲೆ ಬೆಟ್ ಮಾಡಬೇಕು ಆ ಟೀಮ್ನ ಸ್ಟ್ಯಾಂಡ್ ಇನ್ ಮೇಲೆ ಕ್ಲಿಕ್ ಮಾಡಿ ಅಮೌಂಟನ್ನು ಸೆಲೆಕ್ಟ್ ಮಾಡಿ ಬೆಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು. ನೀವು ಬೆಟ್ ಮಾಡಿದ ಟೀಮ್ ವಿನ್ ಆದರೆ ನಿಮಗೆ ವಿನ್ನಿಂಗ್ ಅಮೌಂಟ್ ಬರುತ್ತೆ. ಇವಾಗ ಈ ಮ್ಯಾಚ್ನಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಈ ಮ್ಯಾಚನ್ನು ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ IPL 2025ರ 15ನೇ ಮ್ಯಾಚ್ KKR ಮತ್ತು SRH ನಡುವೆ ಇಂದು ಸಂಜೆ 7:30ಕ್ಕೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಈಡನ್ ಗಾರ್ಡನ್ಸ್ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋದಾದರೆ ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿದೆ ಮತ್ತು ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 207 ಮತ್ತು ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಕೂಡ 207. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 80% ತಂಡಗಳು ಬೌಲಿಂಗ್ ಫಸ್ಟನ್ನು ಆಯ್ಕೆ ಮಾಡಿಕೊಂಡಿವೆ ಮತ್ತು ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 80% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ಇತ್ತೀಚಿನ ಕಳೆದ 5 ಮ್ಯಾಚ್ಗಳನ್ನು ನೋಡೋದಾದರೆ KKR 5 ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ವಿನ್ ಆಗಿದ್ದರೆ 2 ಪಂದ್ಯಗಳಲ್ಲಿ ಸೋತಿದೆ ಮತ್ತು SRH ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 3 ಪಂದ್ಯಗಳನ್ನು ಸೋತಿದೆ. ಇವೆರಡು ತಂಡಗಳ ಹೆಡ್ ಟು ಹೆಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ 5 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ KKR 4 ಬಾರಿ ವಿನ್ ಆಗಿದ್ದರೆ SRH 1 ಬಾರಿ ವಿನ್ ಆಗಿದೆ. ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ KKR 60% ವಿನ್ನಿಂಗ್ ಚಾನ್ಸಸ್ ಹೊಂದಿದರೆ SRH 40% ವಿನ್ನಿಂಗ್ ಚಾನ್ಸಸ್ ಹೊಂದಿದೆ. ಇವೆರಡು ತಂಡಗಳಲ್ಲಿ ಯಾವ ತಂಡಕ್ಕೆ ಬೆಟ್ ಮಾಡೋದು ಅಂತ ಕೇಳಿದರೆ ಈ ಪಿಚ್ನಲ್ಲಿ ಹೆಚ್ಚು ಬಾರಿ ಚೇಸಿಂಗ್ ತಂಡಗಳೇ ವಿನ್ ಆಗಿರೋದ್ರಿಂದ ಫಸ್ಟ್ ಬೌಲಿಂಗ್ ಮಾಡೋ ತಂಡಕ್ಕೆ ಬೆಟ್ ಮಾಡಬಹುದಾಗಿದೆ. ಈ ಪಿಚ್ನಲ್ಲಿ ಈ ಸೀಸನ್ನ ಮೊದಲನೇ ಮ್ಯಾಚ್ ಕೂಡ ಚೇಸಿಂಗ್ ಟೀಮೇ ಗೆಲ್ತು. ಮೊದಲು ನೀವು 6 ಓವರ್ಸ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಗೆಸ್ ಮಾಡಿ ಬೆಟ್ ಮಾಡಿ. ನಾನು ಯಾವ ಟೀಮ್ಗೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಆ್ಯಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೆಸ್ಟ್ ಆಫ್ ಲಕ್.